Good, good afternoon, everyone. Jai Hind. Okay. Tense means time. Tense depends upon an action. A word which shows an action is called what? Mapugodre. A word which shows an action. Verb. Yes, no. Yeah, we have three main tenses. In that, we have four subtenses each. Yes, how many tenses do we have in English? Name those tenses. First tense. Okay, in that, in present. ಓಕೆ, ಒಂದ್ ದೊಡ್ಡ ಮನೆತನ ಅದ. ಮನೆತನದ ಹೆಸರು ಏನದರಿ? ಓಕೆ, ಅವ್ರಿಗೆ ಎಷ್ಟು ಮಂದಿ ಮಕ್ಕಳು? ಯಾರ್ಯಾರು? ಓಕೆ, ಪ್ರೆಸೆಂಟ್ ಅವ್ರಿಗೆ ಎಷ್ಟು ಮಂದಿ ಮಕ್ಕಳು ಅದಾರು? ಯಾರ್ಯಾರು? ನೀಟಾಗಿ ಹೇಳಿರಿ, ಸರಿ ಇಲ್ಲ ಅಂದ್ರೆ ನೋಡ್ರಿ. ಪಾಸ್ಟ್ ಟೆನ್ಸ್ ದವ್ರಿಗೆ ಎಷ್ಟು ಮಂದಿ ಮಕ್ಕಳು? ಎಷ್ಟು ಮಂದಿ? ಯಾರ್ಯಾರು? ಓಕೆ, ಫ್ಯೂಚರ್ದವ್ರಿಗೆ ಎಷ್ಟು ಮಂದಿ ಮಕ್ಕಳು? ಯಾರ್ಯಾರು? Okay, in previous classes I have dealt you regarding tense topic. In that we have 12 tenses, namely simple present tense, present continuous tense, present perfect tense, present perfect continuous tense, simple past tense, past continuous tense, past perfect tense, past perfect continuous tense, simple future tense, future continuous tense, future perfect tense, future perfect continuous tense. Okay, we have 12 tenses. ನಾ ಹಿಂದಿನ ತರಗತಿ ಒಳಗೆ ನಿಮಗ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ನ ರೂಲ್ಸ್ ಹೇಳಿದ್ದಾರೆ. ವಿತ್ ರೂಲ್ಸ್ ವಿತ್ ಎಕ್ಸಾಂಪಲ್ಸ್ ಹೇಳಿದ್ದೆ ಹಿಂದಿನ ಚಾರ್ಟ್. ಈಗ ನಾನು ಇದನ್ನ ವಿತ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಅಂತ ಹೇಳ್ತೇನೆ. ನೆಗೆಟಿವ್ ಏನ್ ಹೆಂಗ್ ಮಾಡೋದು ಅಂತ ಹೇಳಿ. ಇದು ಇದ್ರೊಳಗೆ ನಾನು ಒಂದೇ ಸಬ್ಜೆಕ್ಟ್ ತಗೊಂಡೇನ್ರಿ. ಒಂದೇ ಸಬ್ಜೆಕ್ಟ್ ತಗೊಂಡೇನಿ. ಯಾವ ತಗೊಂಡೇನಿ? ಆಯ್ಗಷ್ಟ ಮಾಡಕತ್ತೇನೆ ನಾ ಇಲ್ಲಿ. ನೀವ್ ಹಿಂಗ ಬ್ಯಾರೆದಕ್ಕೂ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಹಿಂಗ ನೀವು ಬ್ಯಾರೆದಕ್ಕೂ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡಿದಾಗ ಕರೆಕ್ಟ್ ಆಗಿ ಒಂದ್ ಏನ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಬರ್ತೈತಿ. ಇಲ್ಲಿ ಆಕ್ಟಿವ್ ವೈಸ್ ಅಂತಂದಾಗ ನಾ ಇಲ್ಲಿ ಯಾವ್ದು ರೂಲ್ಸ್ ತಗೊಂಡಿಲ್ಲ. ಆಕ್ಟಿವ್ ವೈಸ್ಗೆ ಆಗ್ಲಿ, ಇಂಟ್ರಾಗೇಟಿವ್ಗೆ ಆಗ್ಲಿ, ನೆಗೆಟಿವ್ಗೆ ಆಗ್ಲಿ, ಪ್ಯಾಸಿವ್ಗೆ ಆಗ್ಲಿ ಯಾವ್ದು ರೂಲ್ಸ್ ತಗೊಂಡಿಲ್ಲ. ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ ಹೇಳೇನಿ. ಓಕೆ, ಈಗ ಆಕ್ಟಿವ್ ವೈಸ್ ಅಂತಂದಾಗ ಇದೇನ್ರಿ? ಸಬ್ಜೆಕ್ಟ್ ಪ್ಲಸ್ ಎಲ್ಲಾ ಕಡೆ ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಮೇನ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್. ಇಲ್ಲೆಲ್ಲಾ ಕಡೆ ಸೇಮ್ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್. ಇಫ್ ಇನ್ ಕೇಸ್ ING ಪ್ಲಸ್ V1 ಪ್ಲಸ್ ING ಇತ್ತು ಕಂಟಿನ್ಯೂಸ್, ಜಸ್ಟ್ V3 ಇತ್ತು ಪರ್ಫೆಕ್ಟ್. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಇದು ಪರ್ಫೆಕ್ಟ್ ಮತ್ತೆ ಕಂಟಿನ್ಯೂಸ್ ಟೆನ್ಸ್ ಇಂದ ಕಾಂಬಿನೇಷನ್. ಸಿಂಪಲ್ ಅಂತಿದ್ದಾಗ ನಾರ್ಮಲ್. ಓಕೆ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇದು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ನಾವು ನಿನ್ನೆ ಚಾಟ್ ನೋಡಿ, ಇದು ಬೇಡ ನಮಗ. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೋಗೋಣ್ರಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ನೋಡುನು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು? ಪ್ರಶ್ನಾರ್ಥಕ ವಾಕ್ಯ ಅಷ್ಟೇ. WH ಮತ್ತೆ ಹೆಲ್ಪಿಂಗ್. ಓಕೆ, an interrogative sentence is a kind of sentence in which it asks question. The questions may start from W or H or else it starts from any helping verbs. The mandatory rule of an interrogative sentence is that it has to end with question mark. ಪ್ರಶ್ನಾರ್ಥಕ ವಾಕ್ಯವು ಒಂದು ವಾಕ್ಯದ ಪ್ರಕಾರವಾಗಿದ್ದು ಇದು ಒಂದು ಪ್ರಶ್ನೆಯನ್ನು ಕೇಳುತ್ತಿರಬೇಕು. ಕೇಳುತ್ತಿರುವ ಪ್ರಶ್ನೆಯು W ಅಥವಾ H ಅನ್ನು ಒಳಗೊಂಡಿರಬೇಕು ಅಥವಾ ಯಾವುದಾದರೂ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಒಳಗೊಂಡಿರಬೇಕು. ಓಕೆ, ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ ಬೋರ್ಡ್ ಕಡೆ. ಫಸ್ಟ್ ನೋಡ್ರಿ, ಯಾವ್ದೋ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರ್ಲಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಕರೆಕ್ಟ್. ಆಮೇಲೆ ಸಬ್ಜೆಕ್ಟ್, 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 ಮೇನ್ ವರ್ಬ್, ಮೇನ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್, ಆಬ್ಜೆಕ್ಟ್, ಆಬ್ಜೆಕ್ಟ್. ಇದು ಪ್ರಶ್ನಾರ್ಥಕ ವಾಕ್ಯ ಐತ್ರಿ. ಪ್ರಶ್ನಾರ್ಥಕ ಚಿಹ್ನೆಯಿಂದ ಮುಕ್ತಾಯಗೊಳ್ಳಬೇಕು. ಹಾಗಾಗಿ ನಾವು ಇದನ್ನ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು. ಇಲ್ಲಿ ನಮಗ ಪ್ರಶ್ನಾರ್ಥಕ ವಾಕ್ಯದ ಒಂದು ರೂಲ್ ಗೊತ್ತೈತಿ. ಏನ್ ಗೊತ್ತೈತಿ?
ಇದು ಹೆಲ್ಪಿಂಗ್ ವರ್ಬ್ ಇಂದ ಚಾಲು ಆಗ್ಬೇಕು ಅಥವಾ ಯಾವ್ದಾದ್ರು ಇದು ಡಬ್ಲ್ಯೂ ಅಥವಾ ಎಚ್ ಇಂದ ಲೆಟರ್ ಇಂದ ಚಾಲು ಆಗ್ಬೇಕಂತ ಹೇಳಿ ನಮ್ಮ ಹತ್ರ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅದ, ಹಂಗಾಗಿ ಹೆಲ್ಪಿಂಗ್ ವರ್ಬ್ ಇಂದ ಚಾಲು ಮಾಡ್ಬೇಕು. ಓಕೆ, ಇಲ್ಲಿ ಎಲ್ಲಾ ಕಡೆ ಸೇಮ್ ಐತಿಲ್ರಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ಓದಿಲ್ರಿ ಟಿಟ್ ಅಂದ್ರ ಇಲ್ಲಿ ಇಲ್ಲಿ ಓಕೆ, ಇಲ್ಲಿ 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 ಏನ್ ಮಾಡೇನಂದ್ರ ಶಾಲ್ ಬಿ ಐ ಅಂತ ಮಾಡಬಾರ್ದು, ಅದನ್ನ ಐ ಹ್ಯಾವ್ ಸ್ಪ್ಲಿಟೆಡ್ ದ ಥಿಂಗ್ಸ್. ಅಲ್ಲಿ ಶಾಲ್ ಮತ್ತು ಬಿ ನಡಕ ಮಿಡಲ್ ಐ ಹಾಕಿನ ನಾನು. ನೆಕ್ಸ್ಟ್ ಇಲ್ಲಿ ಶಾಲಾ ಹ್ಯಾವ್ ಐತಲ್ರಿ, ಇದು ಶಾಲ್ ಹ್ಯಾವ್ ಐ ಆಗ್ಬಾರ್ದು, ಶಾಲೆ ಮತ್ತೆ ಹ್ಯಾವ್ ನಡಕ ಮಿಡಲ್ ಹಾಕ್ಬೇಕು. ಓಕೆ, ಇಲ್ಲಂತೂ ಇಲ್ಲೂ ಸ್ಪ್ಲಿಟ್ ಆಗೈತಿ, ಹಿಂಗ ಶಾಲ್ ಹ್ಯಾವ್ ಬಿನ್ ಐ ಆಗ್ಬಾರ್ದು, ಅದು ಶಾಲಾ ಹ್ಯಾವ್ ಬಿನ್ ಆಗ್ಬೇಕು. ಇಲ್ಲಿ ನೋಡ್ರಿ ಹ್ಯಾಡ್ ಐ ಬಿನ್, ಹ್ಯಾವ್ ಐ ಬಿನ್. ಓಕೆ, ಯಾವುದೋ ಒಂದು ಪ್ರಶ್ನಾರ್ಥಕ ವಾಕ್ಯ ಇರಲಿ, ಪ್ರಶ್ನಾರ್ಥಕ ವಾಕ್ಯವು ಕಡ್ಡಾಯವಾಗಿ ಪ್ರಶ್ನಾರ್ಥಕ ಚಿಹ್ನೆಯಿಂದ ಮುಕ್ತಾಯಗೊಳ್ಳಬೇಕು ಮತ್ತು ಕಡ್ಡಾಯವಾಗಿ ಡಬ್ಲ್ಯೂ ಅಥವಾ ಎಚ್ ಅನ್ನ ಒಳಗೊಂಡಿರಬೇಕು ಫಸ್ಟ್ ಲೈನ್. ಇಲ್ಲ ಅಂತಂತಂದ್ರ ಯಾವುದಾದರೂ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಒಳಗೊಂಡಿರಬೇಕು. ಹಂಗಾಗಿ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಬರ್ಕೊಂಡಿನಿ. ಇಲ್ಲಿ ಐ ರೈಟ್ ನೋಟ್ಸ್ ಅಂತಂದ್ರೆ ನೀವು ಇನ್ಬಿಲ್ಟ್ ತಿಳ್ಕೋಬೇಕು, ಡೂ ಮತ್ತು ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಹೆಲ್ಪಿಂಗ್ ವರ್ಬ್ಸ್ ಅಂತ. ಐ ಡು ರೈಟ್ ನೋಟ್ಸ್ ಅಂದ್ರು ಒಂದೇ, ಐ ರೈಟ್ ನೋಟ್ಸ್ ಅಂದ್ರು ಒಂದೇ, ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಇಲ್ಲಿ ಐ ರೋಟ್ ನೋಟ್ಸ್ ಅಂತ ಐತಿ. ಒಂದು ಸಿಂಪಲ್ ಫಾಸ್ಟ್ ಟೆನ್ಸ್ ಒಳಗ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅಂದ್ರು ಒಂದರಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅಂದ್ರು ಒಂದ. ಇದ್ ಹೆಂಗ್ ಬರಿಬೋದ್ರಿ ನೀವು? ಐ ರೋಟ್ ನೋಟ್ಸ್, ಐ ರೋಟ್ ನೋಟ್ಸ್ ಅಂದ್ರು ಒಂದ, ಅಥವಾ ಐ ಡಿಡ್ ರೈಟ್ ನೋಟ್ಸ್ ಅಂದ್ರು ಒಂದ. ಕರೆಕ್ಟ್ ರೀ? ಕರೆಕ್ಟ್ ಓದಿಲ್ರಿ? ಜಸ್ಟ್ ಯೂಶುವಲಿ ಎಲ್ಲಾರು V2 ಯೂಸ್ ಮಾಡ್ತಾರ, ಹಂಗಾಗಿ ಐ ರೋಟ್ ನೋಟ್ಸ್ ಅಂದ್ರೆ ಇಟ್ಸ್ ಇನಫ್. ಇಲ್ಲಿ ಏನ್ ಮಾಡ್ಬೇಕು, ನಿಮಗೆ ಇಂಟ್ರಾಗೇಟಿವ್ದಾಗ ನಿಮಗೆ ಇದು ಗೊತ್ತಿರ್ಬೇಕು ಕಡ್ಡಾಯವಾಗಿ, ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬು ಸಿಂಪಲ್ ಫಾಸ್ಟ್ ಇನ್ ಅಂತ ಹೇಳಿ. ಇದು ನಿಮಗೆ ಅದಕ್ಕೆ ಹೆಲ್ಪ್ ಆಕೈತೆ ಅಂತಂದ್ರ ಕ್ವಶನ್ ಟ್ಯಾಗ್ ಮಾಡುವಾಗ. ಈಗ ಜಸ್ಟ್ ಏನಂತ ಕೊಡ್ತಾರೋ, ಈಗ ಒಂದು ಸೆಂಟೆನ್ಸ್ ಕೊಡ್ತಾರ, ಸುಮಾ ರೋಟ್ ಬುಕ್ ಅಂತ ಕೊಡ್ತಾರ, ಕನ್ವರ್ಟ್ ಇಟ್ಟು ಕ್ವಶನ್ ಟ್ಯಾಗ್ ಹೆಂಗ್ ಮಾಡ್ತೀರಿ? ಸುಮಾ ರೋಟ್ ಬುಕ್, ಡಿಡಂಟ್ ಸುಮಾರ ಅನ್ಬೋದು, ಅಥವಾ ಅಲ್ಲಿ ಶಿ ರೋಟ್ ಅಂತ ಕೊಟ್ರೆ ಡಿಡಂಟ್ ಶಿ ಅಂತ ಅನ್ಬೇಕು. ನೀವು ರೋಟ್ ಮೇಲೆ ತಿಳ್ಕೋಬೇಕು, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಇಂದ ಹೆಲ್ಪಿಂಗ್ ವರ್ಬ ಡಿಡ್ ಇರ್ತೈತಿ. ಓಕೆ, ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಹಿ ಲೈಕ್ಸ್ ವಾಟ್ ದಟ್ ಬನಾನಾ. ಅವ ಒಂದು ಹುಡುಗ, ಸಣ್ಣ ಹುಡುಗ, ಅವಂಗ ಬಾಳೆಹಣ್ಣು ಅಂದ್ರೆ ಇಷ್ಟ. ಹಿ ಲೈಕ್ಸ್ ಅಂತಂದಾಗ ನೀವು ಇನ್ಬಿಲ್ಟ್ ತಿಳ್ಕೋಬೇಕು, ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವು. ಕನ್ವರ್ಟ್ ಇಟ್ಟು ಕ್ವಶನ್ ಟ್ಯಾಗ್, ಹಿ ಲೈಕ್ಸ್ ಬನಾನಾ. ಆಬ್ಜೆಕ್ಟ್ ಮೇಲೆ ನಿಮ್ದು ಏನು ಬೇಡ ಬೇಡ, ಫೋಕಸ್. ಡಸಂಟ್ ಹಿ ಕ್ವಶನ್ ಮಾರ್ಕ್. ಹಿ ಲೈಕ್ಸ್ ಅಂತಂದ್ರ ಲೈಕ್ ಲೈಕ್ಡ್ ಲೈಕ್ಡ್ ರೀ, V1 ಬರ್ತೈತ್ರಿ. ನೀವ್ ಯಾಕೆ ಅದನ್ನ ಡಿಡಂಟ್ ಹಿ ಮಾಡತ್ತೀರಿ? ಹಿ ಲೈಕ್ಡ್ ಅಂದೇನ್ರಿ ನಾನು? ನೋ, ಐ ಹ್ಯಾವ್ ಸೇಡ್ ಲೈಕ್ ಹಿ ಲೈಕ್ಸ್. ಎಸ್ ನೋ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ ಶೀಟ್ ಬಂದಾಗ ಏನ್ ಬರ್ತದ? ಡಸ್, DOES ಡಸ್. ಡಸಂಟ್ ಹಿ ಪಾಸಿಟಿವ್ ಅದ, ಹಿ ಲೈಕ್ಸ್ ಅವನಿಗೆ ಇಷ್ಟ, ಅದನ್ನ ನಾವು ನೆಗೆಟಿವ್ ಮಾಡ್ಬೇಕು. ಡಸಂಟ್ ಹಿ, ಯಾರಿಗ್ರಿ? ಹಿ ಅನ್ನೋದು ಸಬ್ಜೆಕ್ಟ್ ತಗೊಂಡೇವಿ, ಹಿ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಅಂದ್ರೆ ಕ್ವಶನ್ ಮಾರ್ಕ್ ಹಾಕ್ಬೇಕು. ಯಾತೈತಿ? ಇಲ್ಲೇನ್ರಿ ಇನ್ ಕೇಸ್ ಹಿಂಗ ಹಿಂದ ಮುಂದೆ ಕೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು? ಶಾಲಾಯ್ ಅಂತ ಹಾಕ್ಬೇಕು, ಕ್ವಶನ್ ಮಾರ್ಕ್ ಹಾಕ್ಬೇಕು. ಯಾತೈತಿ? ನೆಕ್ಸ್ಟ್ ಇಲ್ಲಿ ಎಲ್ಲದ್ರೊಳಗು ಏನ್ ಗೊತ್ತ್ರಿ, ಇಲ್ಲಿ ಏನ್ ಕಾಮನ್ ಐತ್ರಿ? ಇಂಟ್ರಾಗೇಟಿವ್ ಅಷ್ಟೇ ನೋಡ್ರಿ. ಕ್ವಶನ್ ಮಾರ್ಕ್, ಕ್ವಶನ್ ಮಾರ್ಕ್, ಕ್ವಶನ್ ಮಾರ್ಕ್, ಕ್ವಶನ್ ಮಾರ್ಕ್, ಕ್ವಶನ್ ಮಾರ್ಕ್, ಕ್ವಶನ್ ಮಾರ್ಕ್. ಇಲ್ಲಿ ಅದಾವಿಲ್ರಿ ಕ್ವಶನ್ ಮಾರ್ಕ್ ಕಾಣತಾವು. ಇಂಟ್ರಾಗೇಟಿವ್ ಅಂತಂದ್ರ ಮೇಜರ್ ಥಿಂಗ ಕ್ವಶನ್ ಮಾರ್ಕ್ ಬರ್ಬೇಕು. ಸುಹಾಸ್ ಗೆಟ್ ಅಪ್. Which word gives, get up first, which word gives weightage for negative sentence? Not. Spelling? Okay, if I remove NOT, what will it become? Active voice. Sit. ಇಲ್ಲಿ ನೋಡಿ, ನಾನು ನೆಗೆಟಿವ್ ಬಗ್ಗೆ ಮಾತಾಡತ್ತೇನಿ. ನೆಗೆಟಿವ್ ಒಳಗೆ ಏನು ವೇಟೇಜ್ ಕೊಡ್ತೈತಿ? ವರ್ಡ್ NOT, ನಾಟ್ ಅನ್ನೋದು ನೆಗೆಟಿವ್. ಇಲ್ಲಿ ನಾಟ್ ಐತ್ರಿ, ನಾಟ್, ನಾಟ್, ನಾಟ್ ಎಲ್ಲಾ ಕಡೆ ಐತಿಲ್ರಿ ನೆಗೆಟಿವ್. ಇಫ್ ಇನ್ ಕೇಸ್ ನಾನ್ ನಾಟ್ ಅಳಕಿಸಿದ್ರೆ ಏನಾತ್ರಿ? ಇದ ಐ ಡು ರೈಟ್ ನೋಟ್ಸ್ ಅಂದ್ರು ಒಂದ, ಐ ರೈಟ್ ನೋಟ್ಸ್ ಅಂದ್ರು ಒಂದ, ಹೌದಿಲ್ರಿ? ಇಫ್ ಇನ್ ಕೇಸ್ ಇಫ್ ಐ ರಿಮೂವ್ ನಾಟ್, ದ whole and sole sentence becomes positive sentence. The other names of active voice are affirmative sentence, assertive sentence and positive sentence. ಅದಕ್ಕ
ಇರುವಂತ ಒಂದು ಅದ್ರದ್ದು ಅರ್ಥ ರೀ. NOTಗೆ ಅದಕ್ಕ ವೇಟೇಜ್ ರೀ. NOT ಹಾಕಿಸ್ಬಿಟ್ರೆ ಎಲ್ಲ ಏನ್ ನೋಡ್ರಿ ಇಲ್ಲೇ ನೋಡ್ರಿ, ಐ ಆಮ್ ರೈಟಿಂಗ್ ನೋಟ್ಸ್ ಕರೆಕ್ಟ್ ರೀ. ನೋಡ್ರಿ ಐ ಹ್ಯಾವ್ ರಿಟರ್ನ್ ನೋಟ್ಸ್. NOT ಬೇಕಾ ಬೇಕ್ರಿ ನೆಗೆಟಿವ್ ಅಂತ ಹೇಳುವಾಗ. ನಿಮಗ್ ನೆಗೆಟಿವ್ ಮತ್ತೆ ಇಂಟ್ರಾಗೇಟಿವ್ ಗೊತ್ತಿದ್ರ ಕ್ವಶನ್ ಟ್ಯಾಗ್ ಮಾಡಾಕ ಈಸಿ ಆಗ್ತೈತ್ರಿ. ಓಕೆ, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ಬೇಕ್ರಿ ಕ್ವಶನ್ ಟ್ಯಾಗ್, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡ್ಬೇಕು. ಕ್ವಶನ್ ಮಾರ್ಕ್ ಇಂದ ಎಂಡ್ ಇರ್ಬೇಕು. ಸಬ್ಜೆಕ್ಟ್ಸ್ ಅನ್ನ ಕ್ಯಾಪಿಟಲ್ ಲೆಟರ್ ಬರಿಬೇಕು. ಓಕೆ, ಇಫ್ ಇನ್ ಕೇಸ್ ಪಾಸಿಟಿವ್ ಇತ್ತು ನೆಗೆಟಿವ್ ಮಾಡುವಾಗ N'(T) ಕೊಡ್ಬೇಕು. NOT ಇಲ್ಲೂ ಎಲ್ಲಾ ಕಡೆ NOT ಇದಾವ್ರಿ.